ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನನ್ನ ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಉತ್ತರ ಕರ್ನಾಟಕ ಶೈಲಿಯ ಎಣ್ಣೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ. ಪರ್ಫೆಕ್ಟಾಗಿ ಯಾವ ರೀತಿ ಮಾಡೋದು ಅನ್ನೋದು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆಯೇ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಗೋಲಿ ಬಜ್ಜಿನ ಮಾಡ್ಕೊಂಡಿದ್ದೆ. ಸೊ ಎರಡು ರೆಸಿಪಿ ಏನು ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿರೋ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ಮೊದಲಿಗೆ ನಾನಿಲ್ಲಿ 1.5 ಬೌಲ್ನಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಸೊ ಅದನ್ನು ಸ್ವಲ್ಪ ಹುರ್ಕೊಂಡು, ಆನಂತರ 1 ಬೌಲ್ನಷ್ಟು ಎಳ್ಳನ್ನು ತೊಗೊಂಡಿದ್ದೀನಿ. ಸೊ ಅದನ್ನು ಹುರ್ಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು, ಆನಂತರ ಸ್ವಲ್ಪ ಕೊಬ್ಬರಿನ ಹುರಿದು ಅದನ್ನು ಎಲ್ಲದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಇಲ್ಲಿ ಮುಳುಗಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನಮ್ಮ ಕಡೆ ಇದನ್ನು ಮುಳುಗಾಯಿ ಅಂತ ಅಂತಾರೆ, ಕೆಲವರು ಬದನೆಕಾಯಿ ಅಂತ ಅಂತಾರೆ. ಸೊ ಒಂದೊಂದು ಸೈಡ್ ಒಂದೊಂದು ಹೆಸರಿದೆ ಇದಕ್ಕೆ. ಸೊ ಪರ್ಫೆಕ್ಟಾಗಿ ಎಣ್ಗಾಯಿ ಮಾಡಬೇಕು ಅಂದರೆ ಈ ಥರ ಮುಳ್ಗಾಯಲ್ಲೇ ಮಾಡೋದು. ಇದರಲ್ಲೇ ಒಂದು ನೀಲಿ ಕಲರ್ ಮುಳ್ಗಾಯಿ ಬರುತ್ತಲ್ಲ, ಸೊ ಅದರಲ್ಲಾಯಿತು, ಇಲ್ಲ ಈ ಮುಳ್ಗಾಯಿನಲ್ಲೇ ಚೆನ್ನಾಗಿ ಬರುತ್ತೆ ಎಣ್ಗಾಯಿ ಪಲ್ಯ. ಮೊದಲಿಗೆ ಮೇಲ್ಗಡೆ ತೊಟ್ಟನ್ನೆಲ್ಲ ತೆಗೆದ್ಬಿಟ್ಟು ಈ ರೀತಿ 4 ಪೀಸ್ ಮಾಡಿ, ಬಟ್ ಫುಲ್ಲು ಪೀಸ್ ಆಗಬಾರ್ದು, ಜಸ್ಟ್ ಅದನ್ನ ಓಪನ್ ಮಾಡಿಬಿಟ್ಟು ಅದರೊಳಗಡೆ ಮಸಾಲೆ ಎಲ್ಲ ತುಂಬೋ ರೀತಿ ಬಿಟ್ಕೊಂಡು 4 ಪೀಸ್ ಥರ ಮಾಡಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಮುಳ್ಗಾಯಿ ಹಾಗೆ ಕ್ಯಾಪ್ಸಿಕಮ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಮಿಕ್ಸ್ ಮಾಡಿದ್ರೆ ಅಂತ ಅಂದ್ಬಿಟ್ಟು. ಕ್ಯಾಪ್ಸಿಕಮ್ಮು ಮುಳ್ಗಾಯಿ ಪಲ್ಯಕ್ಕೆ ಅಂತಲೇ ಅಲ್ಲ, ಎಲ್ಲದ್ರ ಜೊತೆಗೂ ಹಾಕಿದ್ರೆ ಅದ್ರ ಟೇಸ್ಟು ಚೆನ್ನಾಗಿರುತ್ತೆ. ಪಲ್ಯಗಳಿಗೆ ಆಗಲಿ ರೈಸ್ ಐಟಮ್ಸ್ಗಳಿಗೆ ಆಗಲಿ ಕ್ಯಾಪ್ಸಿಕಮ್ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಕ್ಯಾಪ್ಸಿಕಮ್ಮು ಮತ್ತು ಮುಳ್ಗಾಯಿ ಎಲ್ಲ ಕಟ್ ಮಾಡಾಯಿತು. ಮುಳ್ಗಾಯಿನ ನೀರಿನಲ್ಲಿ ಹಾಕಿಟ್ಟಿದ್ದೀನಿ, ಇಲ್ಲಾಂದರೆ ಕಪ್ಪು ಬರುತ್ತೆ ಅಂತ ಅಂದ್ಬಿಟ್ಟು. ಆನಂತರ 1-2 ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಚಿಕ್ಕದಾಗಿ. ಎಣ್ಗಾಯಿ ಪಲ್ಯನ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ, ಬಟ್ ಈ ರೀತಿ ಮಾಡ್ಕೊಂಡ್ರೆ ತುಂಬಾ ಪರ್ಫೆಕ್ಟಾಗಿ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಆನಂತರ ಎಲ್ಲ ಹುರಿದಿಟ್ಕೊಂಡಿದ್ನಲ್ವ, ಕಡಲೆ ಬೀಜ, ಎಳ್ಳು ಹಾಗೆ ಕೊಬ್ಬರಿ, ಇದನ್ನೆಲ್ಲ ಮಿಕ್ಸಿ ಮಾಡಿಕೊಡ್ತಾ ಇದ್ದೀನಿ ಡ್ರೈ ಪೌಡರ್ ಥರ. ಸೊ ಇದು ಮಿಕ್ಸಿ ಎಲ್ಲ ಆದಮೇಲೆ ಮತ್ತು ಅದೇ ಮಿಕ್ಸಿ ಜಾರ್ಗೆ 1 ಬೌಲ್ನಷ್ಟು ಈರುಳ್ಳಿ, ಹಾಗೆಯೇ 1 ಬೆಳ್ಳುಳ್ಳಿ, ಹಾಗೆಯೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪೌಡ್ರಿ, ಹಾಗೆಯೇ ಪಲ್ಯಕ್ಕೆ ಎಷ್ಟು ಬೇಕು 1-2 ಸ್ಪೂನಷ್ಟು ಸಾಂಬಾರು ಪೌಡರು, ಆನಂತರ 1/2 ಬೌಲ್ನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಹಾಗೆಯೇ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕಿ ಸ್ವಲ್ಪ ನೀರನ್ನ ಹಾಕಿ ಗಟ್ಟಿಯಾಗಿಯೇ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಆನಂತರ ಒಗ್ಗರಣೆಗೆ ಮೊದಲಿಗೆ ಬಾಣಲಿನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ, ಆನಂತರ ಕಟ್ ಮಾಡಿಟ್ಟಿರೋ ಅಂಥ ಈರುಳ್ಳಿ, ಇದು ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು. ಸೊ ಈರುಳ್ಳಿ ಕರಿಬೇವು ಎಲ್ಲ ಸ್ವಲ್ಪ ಫ್ರೈ ಆಗೋ ಅಷ್ಟರಲ್ಲಿ ಮಸಾಲಾನ ಮಿಕ್ಸ್ ಮಾಡಿಬಿಟ್ಟು ಈ ಮುಳ್ಗಾಯಿನೊಳಗಡೆ ಸೇರಿಸ್ಬೇಕು ಈ ಮಸಾಲಾನೆಲ್ಲ. ಆವಾಗಲೇ ಟೇಸ್ಟಿಯಾಗಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಈ ರೀತಿ ಎಣ್ಗಾಯಿ ಪಲ್ಯ ಮಾಡಬೇಕು ಅಂದರೆ ತುಂಬಾ ಟೈಮ್ ತಗೊಳುತ್ತೆ. ಹಾಗಾಗಿ ಎಲ್ಲರೂ ಅಷ್ಟೊಂದು ರಿಸ್ಕ್ ತಗೊಳಲ್ಲ, ಈಸಿಯಾಗಿ ಯಾವ ಮೆಥಡ್ ಇರುತ್ತೆ ಆ ರೀತಿ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಇದು ಸ್ವಲ್ಪ ಮಾಡೋದು ಟೈಮ್ ತಗೊಳುತ್ತೆ ಅನ್ನೋದೊಂದು ಬಿಟ್ಟರೆ, ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮನೇಲೆಲ್ಲ ಒಬ್ಬರು ಇಬ್ಬರು ಇದ್ದರೆ ಇದನ್ನು ಮಾಡ್ಕೊಳ್ಳೋದು ತುಂಬ ರಿಸ್ಕ್ ಅನಿಸುತ್ತೆ. ಮನೇಲಿ ತಿನ್ನೋದಕ್ಕೂ ತುಂಬ ಜನ ಇದ್ದರೆ ಈ ಥರದ್ದು ಮಾಡೋದಕ್ಕೆಲ್ಲ ತುಂಬಾ ಖುಷಿ ಅನಿಸುತ್ತೆ. ಒಬ್ಬರು ಇಬ್ಬರು ಎಲ್ಲ ಮಾಡ್ಕೊಂಡು ತಿನ್ನೋದಕ್ಕಿಂತ 4-5 ಜನ ಇದ್ದಾಗ ಪಲ್ಯ ಎಲ್ಲ ಜಾಸ್ತಿ ಬೇಕಾಗ್ತಿರುತ್ತಲ್ವ. ಸೊ ಅಂಥ ಟೈಮಲ್ಲಿ ಮಾಡೋದಕ್ಕೂ ಖುಷಿ ಅನಿಸುತ್ತೆ, ಖರ್ಚು ಆಗುತ್ತೆ ಪಲ್ಯ ಎಲ್ಲ. ಸೊ ಈ ರೀತಿ ಮಸಾಲ ಎಲ್ಲದನ್ನೂ ಇದ್ರೊಳಗಡೆ ತುಂಬಿಸಿ ಇಡ್ತಾಯಿದ್ದೀನಿ. ಈ ರೀತಿ ಮಸಾಲ ಎಲ್ಲ ಸೇರಿಸಿ ಮುಳ್ಗಾಯಿ ಒಳಗಡೆ ಇಡೋದ್ರಿಂದ ಮುಳ್ಗಾಯಿಗೆ ಉಪ್ಪು ಖಾರ ಎಲ್ಲ ಸೇರಿಕೊಳ್ಳುತ್ತೆ, ಟೇಸ್ಟ್ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಮಾಡೋವಂಥ ಪಲ್ಯಗಳಲ್ಲಿ ಇದು ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು, ಯಾಕೆಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ಎಣ್ಗಾಯಿ ಪಲ್ಯ ಅಂತಲೇ ಅಲ್ಲ, ಮುಳ್ಗಾಯಲ್ಲಿ ಯಾವುದೇ ರೀತಿ ಪಲ್ಯಗಳು ಮಾಡಿದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಮುಳ್ಗಾಯಲ್ಲಿ ಯಾವುದೇ ರೀತಿಯಾದ ಡಿಶಸ್ಸನ್ನು ಮಾಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ ನನಗಂತೂ. ಸೊ ನಾನೆಲ್ಲ ಫಿಲ್ ಮಾಡೋ ಅಷ್ಟರಲ್ಲಿ ಈರುಳ್ಳಿನೂ ನೀಟಾಗಿ ಫ್ರೈ ಆಗಿತ್ತು. ಆನಂತರ ಇದರೊಳಗಡೆ ಈ ರೀತಿ ಫಿಲ್ ಮಾಡಿರೋಂಥ ಮುಳ್ಗಾಯಿನ ಹಾಕ್ಕೋಬೇಕು. ಸೊ ಇದು ಎಣ್ಣೆಯಲ್ಲಿ ಈರುಳ್ಳಿ ಜೊತೆಗೆ ಬೆಂದ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಮಾಡೋವಂಥ ಟೈಮು ಎಲ್ಲ ತುಂಬ ಜಾಸ್ತಿ ಇರೋದ್ರಿಂದ ಅದಕ್ಕೇ ಜಾಸ್ತಿ ಜನ ಇದ್ದಾಗ ಈ ಥರದ ಪಲ್ಯಗಳನ್ನ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ನೋದು. ಸೊ ಈ ರೀತಿ ಎಣ್ಣೆ ಈರುಳ್ಳಿ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡಿ ಪ್ಲೇಟ್ನ ಮುಚ್ಚಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಮುಳ್ಗಾಯಿ ಅಲ್ವಾ, ಬೇಗನೆ ಬೆಂದ್ಕೊಂಡ್ಬಿಡುತ್ತೆ. ಮುಳ್ಗಾಯಿನ ಬೇಳ್ಕೊಳ್ಳೋದಕ್ಕೆ ತುಂಬ ಟೈಮ್ ಏನು ಬೇಕಾಗಲ್ಲ. ಆನಂತರ ಆವಾಗವಾಗ ಮುಚ್ಚಳನ ತೆಗೆದು
ಮಿಕ್ಸ್ ಮಾಡ್ತಿರಬೇಕು. ಸೊ ಎಲ್ಲ ಕಡೆನೂ ಬೇಯೋ ಥರ. ಸೊ ಒಂದು 5-10 ನಿಮಿಷದಷ್ಟು ಬೇಯಿಸ್ಕೊಂಡ್ಮೇಲೆ ಒಂದು ಅರ್ಧದಷ್ಟು ಬೆಂದಂಗೆ ಆಗಿರುತ್ತೆ. ಸೊ ಅವಾಗ ಕಟ್ ಮಾಡಿಟ್ಟಿರೋವಂಥ ಕ್ಯಾಪ್ಸಿಕಮ್ನ ಹಾಕ್ತಾಯಿದ್ದೀನಿ. ಸೊ ಕ್ಯಾಪ್ಸಿಕಮ್ ಬೇಯೋದಕ್ಕೆ ತುಂಬ ಟೈಮ್ ಏನು ಬೇಕಾಗಲ್ಲ, ಒಂದು 5 ನಿಮಿಷದಲ್ಲೇ ಬೆಂದ್ಬಿಡುತ್ತೆ. ಹಾಗಾಗಿ ಮುಳುಗಾಯಿ ಒಂದು 90% ಬೆಂದಿದೆ ಅಂತ ಆದಾಗ ಕ್ಯಾಪ್ಸಿಕಮ್ನ ಹಾಕಿದ್ರೆ ಸಾಕು. ಸೊ ಕ್ಯಾಪ್ಸಿಕಮ್ನು ಹಾಕ್ಬಿಟ್ಟು ಒಂದು 5-6 ನಿಮಿಷದಷ್ಟು ಬೇಯಿಸ್ಕೋಬೇಕು. ಹಾಗೆಯೇ ಚಮಚದಲ್ಲಿ ಮೇಲೆ ಕೆಳಗೆ ಮಾಡ್ತಿರಬೇಕು, ಎಲ್ಲದನ್ನು ನೀಟಾಗಿ ಬೆಂದ್ಕೊಳ್ಳಿ ಅಂತಂದ್ಬಿಟ್ಟು. ಆನಂತರ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಸೊ ಇದನ್ನು ಕೈ ಆಡಿಸ್ತಾನೆ ಇರ್ತೀವಲ್ವ, ಸೊ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಸಿ ವಾಸನೆ ಹೋಗ್ಬಿಟ್ಟು ನೀಟಾಗಿ ಅಂಟ್ಕೊಳ್ಳುತ್ತೆ ಈ ಮಸಾಲ ಅದರೊಳಗೆ. ಸೊ ಕಡಿಮೆ ಊರಿನಲ್ಲೇ ಇದನ್ನೆಲ್ಲ ಬೇಯಿಸ್ಕೋಬೇಕು. ಆನಂತರ ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿಣ, ಹಾಗೆಯೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಬೇಕು. ಯಾಕೆಂದರೆ ಉಪ್ಪನ್ನು ಹಾಕಿದ್ರೆ ತರಕಾರಿ ಸ್ವಲ್ಪ ನೀರು ಬಿಟ್ಕೊಂಡು ಬೇಗನೆ ಬೇಯ್ಕೊಳ್ಳುತ್ತೆ. ಹಾಗಾಗಿ ಸೊ ಉಪ್ಪನ್ನೆಲ್ಲ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಳಿದಿರೋಂಥ ಮಸಾಲಾಗೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಏಕೆಂದರೆ ತರಕಾರಿಗಳೆಲ್ಲ 90% ಬೆಂದಿದೆ ಅಂತ ಅಂದಾಗ ಉಳಿದಿರೋಂಥ ಮಸಾಲಕ್ಕೆ ಸ್ವಲ್ಪ ತೆಳುವನ್ನ ಮಾಡಿಕೊಂಡು ಹಾಕಬೇಕು. ಸೊ ಅವಾಗ ಈ ಮಸಾಲ ಬದನೆಕಾಯಿ ಒಳಗಿರೋಂಥ ಮಸಾಲ ಒಳಗಡೆ ಬೆಂದ್ಕೊಂಡಿರುತ್ತೆ. ಹಾಗೆಯೇ ಈ ಹೊರಗಡೆ ಎಲ್ಲ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಎಲ್ಲದನ್ನು ಮಿಕ್ಸ್ ಮಾಡಿ ಒಂದು 10 ನಿಮಿಷದಷ್ಟು ಬೇಯಿಸ್ಕೊಂಡ್ರೆ ಸೂಪರಾಗಿರೋಂಥ ಎಣ್ಗಾಯಿ ಪಲ್ಯ ರೆಡಿ ಆಗುತ್ತೆ. ನಿಜವಾಗ್ಲೂ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಪಕ್ಕಾ ಉತ್ತರ ಕರ್ನಾಟಕ ಸ್ಟೈಲು ಎಣ್ಗಾಯಿ ಪಲ್ಯ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಎಲ್ಲ ಬೇಯಿಸ್ಕೊಳ್ಳುವಾಗ ಕೊಬ್ಬರಿ ಹಾಕಿರ್ತೀವಲ್ವ, ಹಾಗೆಯೇ ಎಳ್ಳೆಲ್ಲ ಮಿಕ್ಸಿ ಮಾಡಿ ಹಾಕಿರೋದ್ರಿಂದ ಅದರದ್ದು ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡು ಟೇಸ್ಟ್ ಅಂತೂ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಖಾರ ಮಸಾಲದೊಳಗೆಲ್ಲ ಮುಳುಗಾಯಿ ಚೆನ್ನಾಗಿ ಬೆಂದ್ಕೊಂಡು ಒಂದು 10 ನಿಮಿಷದಷ್ಟು ಬೇಯಿಸಿದ್ರೆ ಅದರ ರಸ ಎಲ್ಲ ಬಿಟ್ಕೊಂಡಿರುತ್ತೆ. ಆನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಸೊ ಎಲ್ಲದನ್ನು ಮಿಕ್ಸ್ ಮಾಡಿದ್ರೆ ಸೂಪರಾಗಿರೋ ಅಂಥ ಎಣ್ಗಾಯಿ ಪಲ್ಯ ರೆಡಿ ಆಯಿತು. ಸೊ ಚಪಾತಿ ಜೊತೆಗೆ, ಜೋಳದ ರೊಟ್ಟಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಮಸಾಲ ಪ್ರಿಯರು ಅಂತಂದರೆ ಈ ಥರ ಪಲ್ಯನ ಖಂಡಿತವಾಗಿ ಟ್ರೈ ಮಾಡಿ ಅಂತ ಹೇಳ್ತಾ, ಒಂದೇ ಥರದ್ದು ತರಕಾರಿ ಪಲ್ಯಗಳು ಈ ಥರದ್ದೆಲ್ಲ ತಿಂದು ಬೋರ್ ಅನಿಸಿದ್ರೆ ಈ ರೀತಿ ಸ್ಪೆಷಲಾಗಿ ಒಂದೊಂದು ದಿನ ಪಲ್ಯನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿ ಮಸಾಲದಾಯಕವಾಗಿರುತ್ತೆ. ಈ ಪಲ್ಯ ತಿಂದಮೇಲೆ ಗೊತ್ತಾಗುತ್ತೆ ಉತ್ತರ ಕರ್ನಾಟಕದಲ್ಲಿ ಯಾಕೆ ಈ ರೀತಿ ಪಲ್ಯನ ಜಾಸ್ತಿ ಇಷ್ಟಪಡ್ತಾರೆ ಅಂತ ಅಂದ್ಬಿಟ್ಟು. ಸೊ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ, ಇವಾಗಂತೂ ಚಿಕ್ಕಮಗಳೂರಲ್ಲಿ ಸ್ವಲ್ಪ ಚಳಿ ಮಳೆ ಇರೋದ್ರಿಂದ ಈವ್ನಿಂಗಿಗೆ ಏನಾದರೂ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ಬೇಕು ಅನ್ನಿಸ್ತಿರುತ್ತೆ. ಸೊ ನಾನಿವತ್ತು ಗೋಲಿ ಬಜ್ಜಿನ ಮಾಡೋಣ ಅಂದ್ಕೊಂಡೆ. ಸಿಂಪಲ್ಲಾಗಿ ಗೋಲಿ ಬಜ್ಜಿನ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಮೊದಲಿಗೆ ಒಂದು ಪಾತ್ರೆಗೆ ಒಂದು ಬೌಲ್ನಷ್ಟು ಮೊಸರನ್ನ ಹಾಕ್ಕೋತಾ ಇದ್ದೀನಿ. ಸೊ ಮೊಸರು ಗಟ್ಟಿಯಾಗೋದಕ್ಕೆ ಎಷ್ಟು ಮೈದಾ ಹಿಟ್ಟು ಬೇಕೋ ಅಷ್ಟನ್ನು ಹಾಕ್ಕೋತಾ ಇದ್ದೀನಿ. ಆನಂತರ ಒಂದು ಚಿಟಿಕೆಯಷ್ಟು ಸೋಡಾ, ಒಂದು ಚಿಟಿಕೆಯಷ್ಟು ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ನೋಡೋಣ ಗಟ್ಟಿ ಆಗುತ್ತೇನೋ ಅಂತಂದ್ಬಿಟ್ಟು ಫಸ್ಟು ಮಿಕ್ಸ್ ಮಾಡಿ ನೋಡಿದೆ. ಸೊ ತೆಳುವಾದರೆ ಸ್ವಲ್ಪ ಮೈದಾ ಹಾಕ್ಕೊಂಡ್ರೆ ಆಯಿತು ಅಂತಂದ್ಬಿಟ್ಟು ಆನಂತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಹಸಿ ಶುಂಠಿ, ಹಾಗೆಯೇ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಒಂದು ಹಸಿರು ಮೆಣಸಿನಕಾಯಿ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ, ಹಾಗೆಯೇ ಒಂದು ಸ್ಪೂನಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು, ಸ್ವಲ್ಪ ತೆಳು ಅನ್ನಿಸ್ತು ಹಾಗಾಗಿ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು, ತುಂಬ ಗಟ್ಟಿಯಾಗಿಯೂ ಕಲಿಸ್ಬಾರ್ದು ಅಥವಾ ತುಂಬ ತೆಳುವಾಗಿಯೂ ಕಲಿಸ್ಬಾರ್ದು. ನೀರನ್ನ ಕೈಯಲ್ಲಿ ಎದ್ದುಕೊಂಡು ಹಾಕಿದ್ರೆ ನೀಟಾಗಿ ಬರಬೇಕು. ಆ ರೀತಿ ಒಂದು ಮೀಡಿಯಮಲ್ಲಿ ಹಿಟ್ಟನ್ನು ಕಲಸಿ 1 ಅವರ್ನಷ್ಟು ಬಿಡಬೇಕು. 1 ಅವರ್ ಆದಮೇಲೆ ಮೊಸರಿನ ಜೊತೆ ಮೈದಾ ಹಿಟ್ಟು ನೆಂದ್ಕೊಂಡು ಸ್ವಲ್ಪ ಹುಳಿ ಬಿಟ್ಟಿರುತ್ತೆ. ಅದಕ್ಕೆ ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ತುಂಬ ಕೈಗೆಲ್ಲ ಅಂಟಬಾರ್ದು ಅಂತಂದ್ಬಿಟ್ಟು. ಹಾಗೆಯೇ ಹಿಟ್ಟನ್ನು ಕೈಯಲ್ಲೇ ಒಂದು 2-3 ಸಲ ಈ ರೀತಿ ಮಿಕ್ಸ್ ಮಾಡಿದ್ರೆ ಯಾವುದೇ ರೀತಿ ಒಳಗಡೆ ಗಾಳಿ ಸೇರಿಕೊಂಡಿರುತ್ತೆ, ಬಬಲ್ಸ್ ಏನೂ ಬರೋಲ್ಲ, ನೀಟಾಗಿ ಮಿಕ್ಸ್ ಆಗಿರುತ್ತೆ. ಸೊ ಆನಂತರ ಎಣ್ಣೆನ ಕಾಯೋದಕ್ಕೆ ಇಟ್ಟು ಚಿಕ್ಕ ಚಿಕ್ಕದಾಗಿಯೇ ಬಜ್ಜಿನ ಬಿಡಬೇಕು. ಸೊ ಕಡಿಮೆ ಉರಿನಲ್ಲೇ ಬಜ್ಜಿನ ಬಿಟ್ಟರೆ ಬೆಟರು, ಯಾಕೆಂದರೆ ಬೇಗನೆ ಕಪ್ಪಾಗಿಬಿಡುತ್ತೆ. ಹಾಗಾಗಿ ಇದ್ರ ಜೊತೆಗೆ ಕಾಂಬಿನೇಷನ್ ಆಗಿ ತೆಂಗಿನಕಾಯಿ ಚಟ್ನಿನ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ. ಸೊ ಈವ್ನಿಂಗ್ ಟೈಮಲ್ಲಿ, ಚಳಿ ಟೈಮಲ್ಲಂತೂ ಈ ರೀತಿ ಬಿಸಿ ಬಿಸಿಯಾಗಿ ಬಜ್ಜಿನ ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಖಂಡಿತವಾಗಿ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಮನೇಲಿ ಮಕ್ಕಳೇನಾದರೂ ಇದ್ರಂತೂ ಮಕ್ಕಳಿಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು.
ಸೊ ಎಲ್ಲರೂ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ, ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.